ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಹಲವಾರು ಜನರು ತೂಕ ಕಡಿಮೆ ಇದೆ, ದೇಹ ಸಣ್ಣದಾಗಿದೆ, ಮಸಲ್ಸ್ ಬೆಳೆಸಬೇಕು ಎಂದು ವಿಚಾರಿಸ್ತಾರೆ. ವೇಟ್ ಗೇನ್ ಮಾಡೋದು ಅಂದ್ರೆ ಕೇವಲ ಹೆಚ್ಚು ಊಟ ಮಾಡುವುದಲ್ಲ, ಸರಿಯಾದ ವರ್ಕೌಟ್, ಸರಿಯಾದ ಆಹಾರ, ಸರಿಯಾದ ವಿಶ್ರಾಂತಿ ಇದ್ದಾಗ ಮಾತ್ರ ಹೆಲ್ದಿ ವೇಟ್ ಗೇನ್ ಆಗಲು ಸಾಧ್ಯವಿದೆ. ಈ ವಿಷಯದಲ್ಲಿ ನಾವು ಟಾಪ್ ವೇಟ್ ಗೇನ್ ವರ್ಕೌಟ್ಸ್ ಯಾವುವು ಅಂತ ನೋಡೋಣ ಬನ್ನಿ. ವರ್ಕೌಟ್ ನಂಬರ್ 1, ಸ್ಕ್ವಾಟ್ಸ್. ಇದು ನಮ್ಮ ಬಾಡಿಯ ಮೇಜರ್ ಮಸಲ್ಸ್ ಗಳನ್ನು ಟಾರ್ಗೆಟ್ ಮಾಡುತ್ತದೆ. ಇದು ಕಂಪ್ಲೀಟ್ ಆಗಿ ಲೋವರ್ ಬಾಡಿ ಎಕ್ಸರ್ಸೈಸ್ ಆಗಿರೋದ್ರಿಂದಾಗಿ ನಮ್ಮ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಅಂದ್ರೆ ಇದು ನಮ್ಮ ಬಾಡಿಯ ಗ್ರೋತ್ ಹಾರ್ಮೋನ್ ಅನ್ನು ಹೆಚ್ಚಿಸುವುದರಿಂದಾಗಿ ಲೆಗ್ ಮಸಲ್ಸ್, ಹಿಪ್ ಮಸಲ್ಸ್ ಗಳಲ್ಲಿ ಮಾಸ್ ಹೆಚ್ಚಾಗಿಸುತ್ತದೆ. ಹೀಗಾಗಿ ಇದು ಸುಲಭವಾಗಿ ವೇಟ್ ಗೇನ್ ಆಗಲು ಸಹಾಯ ಮಾಡುತ್ತದೆ. ಕಂಪ್ಲೀಟ್ ಆಗಿ 3 ಸೆಟ್ ಮಾಡಬೇಕು. ಪ್ರತಿ ಸೆಟ್ಟಿನಲ್ಲಿ 15ರಿಂದ 20 ರೆಪಿಟೇಷನ್ ಮಾಡಲೇಬೇಕು. ವರ್ಕೌಟ್ ನಂಬರ್ 2, ಪುಷಪ್ಸ್. ಇದೊಂದು ಕಂಪ್ಲೀಟ್ ಆಗಿ ಅಪ್ಪರ್ ಬಾಡಿ ವರ್ಕೌಟ್ ಆಗಿದ್ದು ಚೆಸ್ಟ್ ಮಸಲ್ಸ್, ಫೋರ್ ಆರ್ಮ್ಸ್, ಶೋಲ್ಡರ್ಗಳಲ್ಲಿ ಮಾಸ್ ಬೆಳೆಯಲು ಹೆಲ್ಪ್ ಮಾಡುತ್ತದೆ. ಹೀಗಾಗಿ ಇದು ನಮ್ಮ ಬಾಡಿಯಲ್ಲಿ ಮಸಲ್ ಮಾಸ್ ಹೆಚ್ಚಿಸುತ್ತದೆ. ಹಾಗಾಗಿ ಸುಲಭವಾಗಿ ವೇಟ್ ಗೇನ್ ಆಗಲು ಸಾಧ್ಯವಾಗುತ್ತದೆ. ಇದು ಕಂಪ್ಲೀಟ್ ಆಗಿ 3 ಸೆಟ್ ಮಾಡಬೇಕು. ಪ್ರತಿ ಸೆಟ್ಟಿನಲ್ಲಿ 15ರಿಂದ 20 ರೆಪ್ಸ್ ಮಾಡಲೇಬೇಕು. ವರ್ಕೌಟ್ ನಂಬರ್ 3, ಪುಲ್ ಅಪ್ಸ್. ಇದೊಂದು ಕಂಪ್ಲೀಟ್ ಆಗಿ ಅಪ್ಪರ್ ಬಾಡಿ ಬ್ಯಾಕ್ ವರ್ಕೌಟ್ ಆಗಿದ್ದು ಫೋರ್ ಆರ್ಮ್ಸ್, ಶೋಲ್ಡರ್, ಬ್ಯಾಕ್ ಮಸಲ್ಸ್ ಗಳನ್ನು ಟಾರ್ಗೆಟ್ ಮಾಡುತ್ತದೆ. ಹಾಗಾಗಿ ಇದು ಬ್ಯಾಕ್ ಮಸಲ್ಸ್ ಮೇಲೆ ಹೆಚ್ಚು ಮಸಲ್ ಮಾಸ್ ಬೆಳೆಯಲು ಸಹಾಯ ಮಾಡುತ್ತದೆ. ಇದೊಂದು ಕಂಪ್ಲೀಟ್ ವೇಟ್ ಗೇನ್ ಎಕ್ಸರ್ಸೈಸ್ ಅಂತಾನೆ ಅನಿಸ್ಕೊಳ್ಳುತ್ತೆ. ಇದನ್ನು ಡೈಲಿ 3 ಸೆಟ್ ಮಾಡಿ ಪ್ರತಿ ಸೆಟ್ಟಿನಲ್ಲಿ ಕನಿಷ್ಠ 15ರಿಂದ 20 ರಿಪಿಟೇಷನ್ ಮಾಡಲೇಬೇಕು. ವರ್ಕೌಟ್ ನಂಬರ್ 4, ಡೆಡ್ ಲಿಫ್ಟ್ಸ್. ಇದೊಂದು ಕಂಪ್ಲೀಟ್ ಫುಲ್ ಬಾಡಿ ವರ್ಕೌಟ್ ಆಗಿದೆ. ಈ ಎಕ್ಸರ್ಸೈಸ್ ಬ್ಯಾಕ್ ಮಸಲ್ಸ್, ಲೋವರ್ ಬ್ಯಾಕ್, ಶೋಲ್ಡರ್, ಫೋರ್ ಆರ್ಮ್ಸ್, ಟ್ರ್ಯಾಪ್ಸ್, ಗ್ಲೂಟ್ಸ್ ಹೀಗೆ ಎಲ್ಲ ಬಾಡಿ ಪಾರ್ಟ್ಸ್ ಮೇಲೆ ಟಾರ್ಗೆಟ್ ಮಾಡುತ್ತದೆ. ಹಾಗಾಗಿ ಇದನ್ನು ಕನ್ಸಿಸ್ಟೆನ್ಸಿ ಆಗಿ ಡೈಲಿ ವರ್ಕೌಟ್ ಮಾಡೋದ್ರಿಂದಾಗಿ ಫುಲ್ ಬಾಡಿ ಮೇಲೆ ಮಸಲ್ ಮಾಸ್ ಬೆಳೆಯಲು ಆರಂಭಿಸುತ್ತದೆ. ಪ್ರತಿ ಸೆಟ್ಟಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ವೇಟ್ ಹೆಚ್ಚಿಸಿ ಹೆಚ್ಚು ರೆಪ್ಸ್ ಗಳನ್ನು ತೆಗಿಬೇಕು. ವರ್ಕೌಟ್ ನಂಬರ್ 5, ಶೋಲ್ಡರ್ ಪ್ರೆಸ್. ಇದೊಂದು ಕಂಪ್ಲೀಟ್ ಶೋಲ್ಡರ್ ವರ್ಕೌಟ್ ಆಗಿದ್ದು ಇದು ಶೋಲ್ಡರ್ ಮಸಲ್ಸ್ ಗಳನ್ನು ಅಗಲವಾಗಿಸುತ್ತದೆ. ದೇಹದಲ್ಲಿ ಶೋಲ್ಡರ್ ಸ್ಟ್ರೆಂತ್ ಅಂಡ್ ಸ್ಟ್ರಾಂಗ್ ಲುಕ್ ಬರಲು ಹೆಲ್ಪ್ ಮಾಡುತ್ತದೆ. ಇದನ್ನು ಕನಿಷ್ಠ 3 ಸೆಟ್ ಮಾಡಿ ಪ್ರತಿ ಸೆಟ್ಟಿನಲ್ಲಿ ಕನಿಷ್ಠ 18ರಿಂದ 20 ರೆಪ್ಸ್ ಮಾಡಲೇಬೇಕು. ವರ್ಕೌಟ್ ನಂಬರ್ 6, ಬಾರ್ಬೆಲ್ ಪ್ರೆಸ್. ಇದೊಂದು ಕಂಪ್ಲೀಟ್ ಅಪ್ಪರ್ ಬಾಡಿ ವರ್ಕೌಟ್ ಆಗಿದ್ದು ಇದು ಮೇಜರ್ ಆಗಿ ಚೆಸ್ಟ್ ಮಸಲ್ಸ್, ಟ್ರೈಸೆಪ್ಸ್, ಶೋಲ್ಡರ್ ಹಾಗೂ ಫೋರ್ ಆರ್ಮ್ಸ್ ಗಳನ್ನು ಟಾರ್ಗೆಟ್ ಮಾಡುತ್ತದೆ. ಹಾಗಾಗಿ ಸುಲಭವಾಗಿ ದೇಹದ ಮೇಲೆ ಮಸಲ್ ಮಾಸ್ ಬೆಳೆಯಲು ಪ್ರಾರಂಭವಾಗುತ್ತದೆ. ಹಾಗಾಗಿ ಇದೊಂದು ಕಂಪ್ಲೀಟ್ ಆಗಿ ವೇಟ್ ಗೇನ್ ವರ್ಕೌಟ್ ಅಂತಾನೆ ಅನಿಸ್ಕೊಳ್ಳುತ್ತೆ. ಇದರಲ್ಲಿ ಕನಿಷ್ಠ 3 ಸೆಟ್ ಪ್ರತಿ ಸೆಟ್ಟಿನಲ್ಲಿ 18ರಿಂದ 20 ರಿಪಿಟೇಷನ್ ಮಾಡಲೇಬೇಕು. ವಾರಕ್ಕೆ ಎಷ್ಟು ದಿನ ವರ್ಕೌಟ್ ಮಾಡಬೇಕು? ವೇಟ್ ಗೇನ್ ಫುಡ್ಸ್ ಗಳು ಯಾವುವು? ವೇಟ್ ಗೇನಿಂಗ್ ಫುಡ್ಸ್ ತಿನ್ನದೇ ಇದ್ದರೆ ವೇಟ್ ಗೇನ್ ಆಗಲು ಸಾಧ್ಯವೇ? ಹೀಗೆ ಇನ್ನಷ್ಟು ಹೆಚ್ಚಿನ ವಿಷಯಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಅಲ್ಲಿಯವರೆಗೆ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಅನ್ಸಿದ್ರೆ ಇವತ್ತೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.